ಪುಣ್ಯಾತ್ಮರೇ, ಬೋಲಾ ಪುಂಡಲೀಕ ವರಧರಿ ವಿಠ್ಠಲ್ ಅಂತ ಕರಿತೀವಿ. ಪರಮಾತ್ಮನ ನೆನೆಸೋಕ್ಕಿಂತ ಮುಂಚೆ ಯಾರು ನೆನೆಸಾಕತ್ತೀವಿ ಅಂದ್ರೆ ಮೊಟ್ಟ ಮೊದಲು ಪುಂಡ್ಲಿಕ ಅಂತ ಕರೆಯಾಕತ್ತೀವಿ. ಯಾಕೆ ಕರೆಯಾಕತ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ ಪುಣ್ಯಾತ್ಮರೇ. ಪುಂಡ್ಲಿಕ ಏನು ಮಾಡಿದ? ಅನೇಕ ಪಾಪಗಳನ್ನು ಮಾಡ್ತಿದ್ದ, ದುಶ್ಚಟಗಳನ್ನು ಮಾಡ್ತಿದ್ದ. ಅವಂಗೆ ಹೇಳಿದ್ರು, ಕಾಶಿ ಒಳಗೆ ಜಳಕ ಮಾಡಿ ಬರಪ್ಪ, ಕಾಶಿ ಒಳಗೆ ಜಳಕ ಮಾಡಿ ಬಂದಿ ಅಂದ್ರೆ ಪಾಪೆಲ್ಲ ಹೋಗತ್ತೀವೋ, ಪಾಪೆಲ್ಲ ಹೋಗತ್ತೆ ಅಂದ್ರು. ಹ್ಞೂ ಅಂದು ನಡ್ಕೋತ ಹೊಂಟ. ಅಲ್ಲಿ ನಡ್ಕೋತ ಹೋಗ್ತಾ ಬೇಸರಾತು. ಅಲ್ಲಿ ಕುಕ್ಕಟ್ಟು ಮುನಿಗಳ ಆಶ್ರಮ ಅಂತಿತ್ತು. ಕುಕ್ಕಟ್ಟು ಮುನಿಗಳ ಆಶ್ರಮದೊಳಗೆ ಹೋಗಿ ಮಕ್ಕೊಂಡಂತ ಸಂದರ್ಭದೊಳಗೆ ರಾತ್ರಿ 12 ಗಂಟೆ ಸುಮಾರ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ತಾಯಿ, ಈ ಜಗತ್ತು ನಮ್ಮ ದೇಶದೊಳಗಿರುವಂತಹ ಶ್ರೇಷ್ಠವಾದ ನದಿಗಳು ಗಂಗೆ ಚ ಯಮುನೈ ಚ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸಮೀನ್ ಅಂತೇಳಿ ಕರಿತೀವಲ್ಲ, ಈ 4 ನದಿ ತಾಯಿಂದ್ರ ಬಂದು ಕುಕ್ಕಟ್ಟು ಮುನಿ ಆಶ್ರಮದ ಅಂಗಳ ಹುಡುಗಾಕತ್ತೀರ. ಅಂಗಳ ಗಂಗಾವ್ ನೀ ಯಾಕೆ ಬಂದಿ, ನರ್ಮದಾ ನೀ ಯಾಕೆ ಬಂದಿ ಅಂತೇಳಿ ಚರ್ಚೆ ಮಾಡಕತ್ತಿದ್ರು. ಅವ್ವಾ ಇವ್ ಭಾಳ ದೊಡ್ಡ ಪುಣ್ಯಾತ್ಮದಾನ, ಭಾಳ ದೊಡ್ಡ ಪುಣ್ಯಾತ್ಮದಾನ. ಏನದಾನ ದೊಡ್ಡ ಪುಣ್ಯಾತ್ಮ? ತಂದೆ ತಾಯಿ ದೇವ್ರಂತ ಪೂಜಾ ಮಾಡ್ತಾನ. ಮುಕ್ಕೋಟಿ ದೇವ್ರನ್ನ ಎಲ್ಲಿ ಕಾಣ್ತಾನಂದ್ರೆ ತಂದೆ ತಾಯಿ ಪಾದದೊಳಗೆ ಕಾಣಿಸ್ತಾನ. ಅದಕ್ಕಾಗಿ ಅವನ ಆಶ್ರಮ ಬಂದು ಕಸ ಹುಡುಗಾಕತ್ತೀವು ಅಂದ. ಈ ಶಬ್ದ ಯಾರಿಗೆ ಬಿತ್ತು? ಕಾಶಿಗೆ ಹೊಂಟಿದ್ದಲ್ಲ, ಪುಂಡಲಿಕ ಕಿವಿಗೆ ಬಿತ್ತು. ಪುಂಡ್ಲಿಕನ ಕಿವಿಗೆ ಬಿತ್ತು. ಪುಂಡ್ಲಿಕ್ ಅಂದ, ಅಲ್ಲ ತಂದೆ ತಾಯಿ ಸೇವಾ ಮಾಡಿದ್ರೆ ಮುಕ್ಕೋಟಿ ದೇವ್ರನ್ನ ನಮಗೆ ಬರ್ತಾರಂತ, ಮತ್ತು ಯಾಕೆ ನಾ ಕಾಶಿಗೆ ಹೋಗ್ಬೇಕಪ್ಪ, ನಮ್ಮ ತಂದೆ ತಾಯಿ ಸೇವಾ ಮಾಡ್ಬೇಕಂತೇಳಿ ಮತ್ತೆ ಬಂದ ತಂದೆ ತಾಯಿ ಸ್ನಾನ ಮಾಡಿಸೋದು, ಪೂಜಾ ಮಾಡೋದು, ಪಾದಪೂಜೆ ಮಾಡೋದು, ಕಾಲು ಒತ್ತೋದು, ಎಲ್ಲ ಸೇವೆಯನ್ನು ಮಾಡಕತ್ತ. ಸೇವಾ ಮಾಡಕತ್ತ. ನಾರದ ಮಹರ್ಷಿ ಬಂದು ನೋಡಿ ಯಾರಿಗೆ ಹೇಳ್ದ? ವಿಷ್ಣು ಪರಮಾತ್ಮಗೆ ಹೇಳ್ದ. ನಾರದ ಮಹರ್ಷಿ ಬಂದು ವಿಷ್ಣು ಪರಮಾತ್ಮಗೆ ಹೇಳಿದ, ಯಪ್ಪ ಈ 3 ಲೋಕ ಅಡ್ಡಾಡಿ ಬನ್ನಿ, ತಂದೆ ತಾಯಿ ನಿಜವಾದ ಸೇವಾ ಮಾಡೋರು ಯಾರದಾರ ಅಂತಂದ್ರೆ ಪುಂಡ್ಲಿಕ್ ಅಂತ ಹೇಳಿದಾನಪ್ಪ. ಪುಂಡ್ಲಿಕ್ ಅಂತ ಹೇಳಿದಾನು ಅಂದ. ಹೌದು ಪುಂಡ್ಲಿಕ್ ಅದಾನು, ನಾವನ್ನು ನೋಡ್ಬೇಕಲ್ಲ ಅಂದ. ಯಾರು? ಸಾಕ್ಷಾತ್ ವಿಷ್ಣು ಪರಮಾತ್ಮ, ರಕ್ಷಣೆ ಮಾಡುವಂಥ ಪರಮಾತ್ಮ, ತ್ರಿಮೂರ್ತಿಗೊಳಗೆ ಶ್ರೇಷ್ಠವಾದಂಥ ಪರಮಾತ್ಮ, ಅಲಂಕಾರ ಪ್ರಿಯ ವಿಷ್ಣು ಏನಂದ? ನಾರದ ಹೇಳಿದ ತಕ್ಷಣ ನೋಡ್ಬೇಕಂತೇಳಿ ಕೆಳಗೆ ಭೂಲೋಕಕ್ಕೆ ಬಂದ ಇವೇನು ಮಾಡಕತ್ತಿದ್ದ? ತಂದೆ ತಾಯಿಯನ್ನ ಕುಂಡ್ರಿಸಿ ಜಗಳ ಹಾಡ್ತಾ ಮಲಗಿಸಾಕತ್ತಿದ್ದ. ಆ ಸಂದರ್ಭದೊಳಗೆ ಇವು ಬಂದು ನಿಂತ, ಟೊಂಕದ ಮೇಲೆ ಕೈ ಇಟ್ಟು, ಏ ಪುಂಡ್ಲಿಕ ಅಂದ. ಯಪ್ಪ ನಾನು ನಿನ್ನ ನೋಡೀನಿ, ಇನ್ನೊಂದು 5 ನಿಮಿಷ ನಿಲ್ಲು. ಅಲ್ಲೋ ಸಾಕ್ಷಾತ್ ರಕ್ಷಕನಾದಂಥ ಪರಮಾತ್ಮನ ಬಂದಿದ್ದೀನೋ, ನಾ ಬಂದ್ರೆ ನೀ ಬಂದು ನನ್ನ ಕರಿವಲ್ಲೋ, ಸ್ವಾಗತ ಮಾಡ್ಕೊ. ಯಪ್ಪ ನೀ ಯಾರ ಸಲುವಾಗಿ ಬಂದು? ಈ ತಂದೆ ತಾಯಿ ಸೇವಾ ಮಾಡ್ಯಾನಂತ ನೀ ಬಂದಿ ಹೌದಲ್ಲ, ಅದಕ್ಕೆ ಈ ತಂದೆ ತಾಯಿ ಮಲಗಾಕತ್ಯಾರಪ್ಪ, ಅದಕ್ಕೆ ಅವ್ರಿಗೆ ಜಗಳ ಆಡಿ ಬರಾಕತ್ತೇನೆ, ಅವ್ರು ಮಲಗಿಸಿ ಬರ್ತೀನಿಲ್ಲ ಅಂತೇಳಿ ತೂಗು ಎಲೆ ತೂಗಾಕತ್ತಾನ. 5 ನಿಮಿಷ ಆತು. ಏ ಅಲ್ಲೋ ದೌಡ್ಬಾರೋ ಅಂದ. ನಾ ಎಲ್ಲರೂ ನಿಲ್ಲು ಅಂದ. ಇಟ್ಟಂಗಿ ಕೆಲಸ ಮಾಡ್ತಿದ್ದವ, ಇಟ್ಟಂಗಿ ತರ್ತೀವಲ್ಲ ನಾವು, ಇಟ್ಟಂಗಿ ಕೆಲಸ ಮಾಡ್ತಿದ್ದು. ನಿಲ್ಬೇಕನ್ನಿ ತಗೋ ಅಂದ. ಇಟ್ಟಂಗಿ ಹೋಗದ ಈ ಇಟ್ಟಂಗಿ ಮೇಲೆ ನಿಲ್ಲ ಬರ್ತಾನಂದ. ಅವೇನು ಅಲ್ಲಿ ನಿಲ್ತಾನು ಪಂಢರಪುರದೊಳಗೆ. ಪುಣ್ಯಾತ್ಮರೇ, ಯಾರನ್ನು ನೋಡಕ್ಕೆ ಬಂದ? ಯಾತಕ್ಕೆ ಬಂದ? ಹಂಗಾದ್ರೆ ಅವಂಗ ಪರಮಾತ್ಮ ಬಂದಾನ. ಗೂಳಿ ಬಸವೇಶ್ವರ ನಮ್ಮ ಮನೆಗೆ ಬರಂಗಿಲ್ಲೇನು? ನಾವು ತಂದೆ ತಾಯಿ ಸೇವೆ ಮಾಡಿದ್ರೆ ಆಗಂಗಿಲ್ಲೇನು? ಅವು ಮಾನವ ಜನ್ಮವನ್ನು ಪಡ್ಕೊಂಡು ಬಂದಾನ, ನಾವು ಮಾನವ ಜನ್ಮವನ್ನು ಪಡ್ಕೊಂಡು ಬಂದೀವಿ. ಆದ್ರೆ ಏನು ಮಾಡಕತ್ತೀವಿ ಅಂತಂದ್ರೆ ಮರ್ಯಾಕತ್ತೀವಿ. ತಂದೆ ತಾಯಿ ಪುಣ್ಯದಿಂದ ಈ ಜಗತ್ತಿಗೆ ಬಂದಿದ್ದೀವಿ, ಜಗತ್ತು ನೋಡಾಕತ್ತೀವಿ. ಜಗತ್ತಿನೊಳಗೆ ಏನೇನೋ ಆಗ್ಯಾವು, ಮಂತ್ರಿ ಆಗ್ಯಾವು, ಮಹೋದಯ ಆಗ್ಯಾವು, ಏನೆಲ್ಲ ಆಗ್ಯಾವು, ರಾಜ ಆಗ್ಯಾವು, ಎಲ್ಲ ಆಗ್ಯಾವು. ಖರೆ ಯಾರ ಪುಣ್ಯದಿಂದ ನಾವು ಈ ಜಗತ್ತಿಗೆ ಬಂದೀವಿ ಅನ್ನೋದು ಮರ್ತಿದ್ದೀವಿ ಪುಣ್ಯಾತ್ಮರೇ. ಅದನ್ನು ಮರ್ತೀವಿ ಅಂತಂದ್ರೆ ನೀ ಏನು ಗಳಿಸಿದ್ರೇನೋ, ಏನು ಮಾಡಿದ್ರೇನೋ ಎಲ್ಲವೂ ವ್ಯರ್ಥ ಆಗ್ತದೆ ಪುಣ್ಯಾತ್ಮರೇ. ಅಂಥ ಶ್ರೇಷ್ಠವಾದ ತಂದೆ ತಾಯಿಯನ್ನು ನಿಜವಾಗಿ ನೀನು ಪೂಜಾ ಮಾಡಿ ನಮಸ್ಕಾರ ಮಾಡಿ ಹೋದೆ ಅಂದ್ರೆ ನೀ ಏನು ಬೇಡು, ಏನು ಬೇಡಿದ್ದೆಲ್ಲ ಕೊಡುವಂಥ ಪರಮಾತ್ಮ ಈ ಜಗತ್ತಿನೊಳಗೆ ಅದಾನೆ ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಂಡು, ಅಂಥ ತಂದೆ ತಾಯಿ ಋಣವನ್ನು ಕೂಡ ನಮಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಪುಣ್ಯ